ಇದೇನ್ಲೇ ಇದಕ್ಕಿದ್ದಂಗೆ ಅರ್ಬಿ ತುಂಬ್ಕೊಂಡು ತಯಾರಾಗ್ಬಿಟ್ಟಿಯಲ್ಲ. ಅಯ್ಯೋ ಪುಣ್ಯಕ್ಕೆ ಎಲ್ಲಿಗೆ ಅಂತ ಕೇಳಲಿಲ್ಲಲ್ಲ. ಹಾಂ, ಇದು ಅರ್ವಿ ತುಂಬ್ಕೊಂಡು ತಯಾರಾಗಿದ್ದು ನನ್ನ ಮಗಳ ಮನೆಗೆ ಹೊಂಟೇನೆ. ಒಂದು ವಾರ ಹೋಗಿ ಬರೋಣಂತ. ವಾರ ಅಲ್ಲ, ವಾರಕ್ಕೆ ಇಷ್ಟು ಅರ್ಬಿ ಇಟ್ಕೊಂಡಿಯಾ ಬ್ಯಾಗ್ನ್ಯಾಗ? ಏನೋ ಒಂದು 4 ಸೀರೆ ಇಟ್ಕೊಂಡ್ರೆ ಸಾಕಪ್ಪ. ಏನು ನೋಡಿದ್ರೆ ಈ ನಮ್ಮನೆ ಚೀಲ ತುಂಬ್ಕೊಂಡು 15 ದಿನಕ್ಕೆ ಆಗುವಷ್ಟು ನಾವು ವಾರಕ್ಕೆ ಹೊಂಟಿಯಾ? ಕರೆ ಹೇಳ. ಅಯ್ಯೋ ಹಣೆ ಬರ್ಗಣೆ ಚೌತಿ, ಕರೆ ಹೇಳಂದ್ರೆ ಇನ್ನು ಕಳ್ತ ಮಾಡಕೊಟ್ಟೇನೆ. ನಿಮ್ದಂದ್ರೆ ಅಡಿನ ಅಲ್ಲ ತಗ. ನನ್ನ ಮಗಳ ಮನೆಗೆ ನಾ ಹೊಂಟೇನಿ. ಬೇಕಾದ್ರೆ ಬರೋದಿದ್ರೆ ಬರ್ರಿ, ಇಲ್ಲ ತಣ್ಣಗಿಲ್ಲ ಬಿದ್ದಾಡ್ರಿ, ನನಗೇನಾಗಬೇಕಾಗಿಲ್ಲ. ನಾ ಒಂದು ವಾರ ಹೋಗ್ತೀನಿ, 15 ದಿನ ಬೇಕಾದ್ರೆ ಹೋಗ್ತೀನಿ. ನನಗೆ ಯಾರು ದೌಡು ಹೋಗು ಇರು ಬಿಡು ಅನ್ನೋರು. ನನ್ನ ಮಗಳ ಮನೆ ಅದ ತಗ. ತೆರಿ ಕೆಡಾಕತ್ತಾಗ ನನಗೆ ಹಂಗ ಹಿಂಗಲ್ಲಿ ಒಳೆ ಲೊಟ್ಟೆ ಹಚ್ಚಿದ್ರೆ ಕೇಳೋದಿಲ್ಲ. ನನ್ನ ಮಗಳಿಗೆ ಮುಕ್ಳೇರಿ ಕೆಲಸ ಹಚ್ಚಕತ್ತಾಳಕ್ಕಿ. ನಾನು ಬೀಗ್ತಿ ಡುಮ್ಮಿ ತಾವಾದ್ರೆ ಕುಂತು ಜಬರ್ದಸ್ತಿ ಮಾಡ್ತಾಳ. ಅದಕ್ಕೆ ಹೋಗಿ ಬೇಸಿಗೆ ಬಗ್ಗಿ ಬಡ್ದು ಬರ್ತೀನಿ, ನೋಡ್ತಿರ್ರಿ. ಅಂದ್ರೆ ಏನು ಜಗಳಕ್ಕೆ ತಯಾರಾಗಿ ಹೊಂಟಿಯ ನೀನು? ಹೌದು, ಜಗಳಕ್ಕೆ ಹೊಂಟೇನೆ ಅನ್ಕೋರಿ. ಏನೀಗ ಹಂಗೆ ಹೋದಕ್ಕೆ ಜಗಳ ಮಾಡ್ತೀನಿ ಅಂತ ಮಾಡಿರನ? ಗೊತ್ತೈತೆ ನನಗೂ ಹೆಂಗೆ ಮಾತಾಡ್ಬೇಕು, ಏನು ಮಾತಾಡ್ಬೇಕು, ಹೆಂಗೆ ಮಾತಾಡಿದ್ರೆ ಹೆಂಗೆ ಚುಸ್ತಾವು ಅಂತೇಳಿ ಹಂಗಂಗ ಮಾತಾಡಿ ಬರ್ತೇನೆ. ಬಸ್ ಗೊತ್ತಾತ ಏನು? ಅಡುಗೆ ಎಲ್ಲ ಮಾಡಿಟ್ಟೇನಿ, ಎಲ್ಲ ಐತಿ. ಬೇಕಾದ್ರೆ ಇವತ್ತು ಸಂಜೆ ಮಟ್ಟ ಇದ್ದಿದ್ದು ಬರ್ರಿ ನಾಳೆ. ಏನ ಅಲ್ಲ, ಹಂಗೆ ಏಕಾಏಕಿ ಹೊಂಟ್ರೆ ಹಂಗ್ಲೇ ನಾ ಏನು ತಿನ್ಬೇಕಿಲ್ಲ ಹೊಟ್ಟಿಗೆ? ನನಗೇನು 2ನೇ ಮನೆ ಐತೇನು ಹೋಗಕ್ಕೆ? ನಾನು ಮೊದ್ಲು ಹಿಂಗೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಇನ್ನೊಂದಾರ ಮಾಡ್ಕೊತಿದ್ದೆ. ಅಯ್ಯೇ, ನಿನ್ನ ಮುದ್ದು ಮುಖ ಮೆಚ್ಚಿ ಯಾವಕ್ಕೆಪ್ಪ ಬರಕಿ? ಹಾಂ, ಇಲ್ಲಿ ನನಗಿರಕ್ಕೆ ಬೇಕಿಗೆ ಒಂದು ಮೂಗನೆ ಮುಳ್ಳಿಲ್ಲ, ಒಂದು ಬಂಗಾರ ಬೆಳ್ಳಿಲ್ಲ, ಇನ್ನ ಬೇಕಿನ ಬೇರೆ ತಂದು ಜೋಡಿಸ್ಕೊಂತಿದ್ದೆ ಅಂತ. ಮಸಡಿ ನೋಡ್ಕೊ, ಮಸಡಿ ಹೆಂಗೈತಿ. 30 ಸಲ ಕಲ್ ತಗೊಂಡು ಜಜ್ಜಿರ ತಾಮ್ರ ಚಂಬಾಗೈತಿ. ಮನೆ ಕರೆದಾಗ ಒಲ್ಲೆಂದ್ರಲ್ಲ, ಅದಕ್ಕೆ ನಿಮ್ಮನ್ನು ಬಿಟ್ಟ ತಯಾರಾಗಿ ನಾನು ಪಟ ಹೋಗ್ಬಿಡ್ತೇನೆ. ಅಯ್ಯೋ ದೇವ್ರೆ, ಏನು ನಾನು ಈ ಮನೆಗೆ ಏನು ಲೆಕ್ಕಕ್ಕೆ ಇಲ್ಲನ? ಅಲ್ಲ, ಈಗ ಹೋಗೋ ವಿಚಾರ ಅವ್ರಿಗಾರ ಗೊತ್ತಾಯ್ತೋ ಗೊತ್ತಿಲ್ಲೋ ಏನೋಪ್ಪ. ಒಟ್ಟು ಇಲ್ಲೇ ಇಷ್ಟು ಹಾರಾಡ್ತಾಳಿಕಿನ್ನ ಅಲ್ಲಿ ಹೋಗಿ ಏನೇನು ರಾಡಿ ಮಾಡ್ತಾಳ, ಏನು ಸುಡುಗಾಡ ಐತಿ ಅತ್ತಾಗ. ಏನಾರ ಅನ್ಲಿ ಸುದ್ದಿ ಬರಲಿ ಹಿಂಗ ಅಂತೇಳಿ ಈಗಿನ ಒದ್ದು ಹೇಳ್ಕೊಂಬರ್ತಾನೆ ಅಲ್ಲಿಂದ. ಮತ್ತೆ ಅಲ್ಲಿ ಹೋಗಿ ಮಗಳ ಮನ್ಯಾಗ ಮಗಳಿಗೆ ನೆಮ್ಮದಿಯಾಗಿ ಇರಾಕ್ ಬಿಡ್ಲಾರ್ದಂಗೆ ಒಟ ಹಚ್ಚಿದ್ಲ ಅಂದ್ರೆ ಮಾಡೋದು. ಇವ್ವ ಜಲಮ ಕೆಟ್ಟ ಬಿಸಿಲಾಗ ಸಾಕಾಗೋತ್ ನೋಡತ್ತಾಗ. ಎಲ್ಲಿ ಹೋದ್ರೆ ನೆಮ್ಮದಿ ಸಿಗ್ತೈತಿ ಈ ಗಂಡಸೂರಿಗೆ ಅಂತೇನೆ ನಾನು. ಯಪ್ಪ, ಒಂದು 50 ರೂಪಾಯಿ ಇದ್ರೆ ಕುಡಿಲೆ. 50 ರೂಪಾಯಿಪ್ಪ? ಇದಕ್ಕೆ ನನ್ನ ಕಡೆ ಚಿಲ್ಲರ್ ಇಲ್ಪ. ಎಷ್ಟು ರೂಪಾಯಿ ಐತಿ? 500 ನೋಟನ ಐತಿ. ತೊಂಬೈಲಿ 50 ರೂಪಾಯಿ ತೊಗೊಂಡು 450 ರೂಪಾಯಿ ಹೊಳೆ ತಂದು ಕೊಟ್ಬಿಡ್ತೇನೆ. ಕೊಡು 500 1000 ರೂಪಾಯಿ ಇದ್ರೆ ಅದನ್ನು ಕೊಡು. ಪಾಪ ತಂದು ಕೊಡ್ತಾರೆ ಇವ್ರು ರೊಕ್ಕ. ಹೊಳ್ಳಿ ಎಲ್ಲಿಟ್ಟನಿ ಅನ್ನೋ ಖಬರಿ ಇರಂಗಿಲ್ಲ ಇವ್ರಿಗೆ. ಎಲ್ಲಿ ಬಿದ್ದಾನೆ ಎಲ್ಲಿ ಎದ್ದಾನೆ, ಆ ಗೋಡಿಗೊಮ್ಮೆ ಈ ಗೋಡಿಗೊಮ್ಮೆ ರಪ್ಪ ಹಾಯ್ಕೊಂತ ಬಂದು ಕಾಸ್ಲಿ ಐತೆ ಹಿಡ್ಸಾಕಿಲ್ಲ ಎಲ್ಲಾರ್ದು. 5000 ರೂಪಾಯಿ ಮಣ್ಣಾಗಿಟ್ಟು ಬರ್ತಿದ್ರು ನೋಡಿ ಇಷ್ಟೊತ್ತಿಗೆ. ಅಲ್ಲೇ ಪುಣ್ಯಕ್ಕೆ ಏನೋ ನಾನು ತಲೆ ಓಡಿಸಿ ಸಿಕ್ತು, ಚಲೋ ಆತ. ಇಲ್ಲಂದಿದ್ರೆ ಗೋವಿಂದಾನ ಅದಲ್ಲೇ. ಅದು ಹೋಗ್ಲಿ, ನಿಮಗೇನು ಹೇಳೇನಿ? ಕುಡಿಬಾರದಂತ ಹೇಳೇನಿ. ಮತ್ತೇನಿದೆ ಕುಡಿಯಾಕ ಹೋಗುದು? ಏ ಕುಡಿಯಾಕಲ್ಲ ಮರಯ್ಯ, ನೀ ಹಿಂಗ್ ಮಾಡಿದ್ರೆ ನೋಡ್ಸಿ ಅಂತ ನಾ ಡೈವರ್ಸ್ ಕೊಟ್ಬಿಡ್ತೇನೆ ಅಷ್ಟೇ. ಮೊದಲ ಕೆಲಸ ಮಾಡ. ಏನ ನನಗೂ ಸಾಕಾಗೈತಿ ನಿಮ್ ಕುಟ್ಟಿ ಏಗಿ ಮೊದಲ ಕೆಲಸ ಮಾಡ. ನನ್ನ ತಲೆನ ಕೆಟ್ಟ ಹಾಳಾಗೋಗೈತಿ. ಮೊನ್ನೆ ಕುಡ್ದು ಬಂದ ನಾಯಿ ಬಾಜು ಮಕ್ಕೊಂಡಿ ಅಲ್ಲ ಅಂಗಳದಾಗ, ಕುಡ್ದು ಬಂದು ಬಾಗಲ ಬಡ್ದು ಒಳಗ್ ಬರುವಷ್ಟು ತಾಕತ್ತಾಗಿಲ್ಲ ನಿಮಗ. ನಾನೇನು ಕುಡ್ದು ಹೆಚ್ಚಾಗಿ ಬಂದು ಅಲ್ಲಿ ಮಕ್ಕೊಂಡಿದ್ದಲ್ಲದು, ಬೇಕಂತೇಳಿ ಮಕ್ಕೊಂಡಿದ್ದು. ಬಾಗಲ ಬಡ್ದು ಒಳಗೆ ಬಂದು ಕ್ವಾಣ್ಯಾಗ ನಿನ್ನಂತ ನಾಯಿ ಜೊತೆಗೆ ಮಕ್ಕೊಳ್ಳೋಕ್ಕಿಂತ ಹೊರಗಿರೋ ನಾಯಿನ ಉತ್ತಮ. ಆ ನಾಯಿ ಬಗಳಂಗಿಲ್ಲ, ಒದರಂಗಿಲ್ಲ, ಕುಡ್ದು ಬಂದ್ಯಾ ಅಂತ ಒದರಂಗಿಲ್ಲ, ಏನು ಅನ್ನಂಗಿಲ್ಲ. ನೀ ಎದೆಯಲ್ಲಿ ನೀನು ಒಳಗೆ ಬರತ್ಲೆ ಓ ಅಂತೇಳಿ ಚಾಲೂನ ಮಾಡಿಬಿಡ್ತಿ ಅಂತೇಳಿ. ಅದಕ್ಕೆ ಈ ಒದರಾಟ ಕೇಳೋದಕ್ಕಿಂತ ಅಲ್ಲಿ ಮಕ್ಕಳು ಸುಖ ಅಂತ ಅಲ್ಲೇ ಮಕ್ಕೊಂಡೆ. ನಿಮ್ಮ ಮಸಡ್ಯಾಗ ನಮ್ಮ ಮದ್ದರಿಲಿ ನಾನು ಪಾರಕರ ಮನೆ ಕಡೆ ಹೊಂಟೇನಿ. ಏನ ನಿಮ್ದು ಏನಾರ ಕೆಲಸ ಇದ್ರೆ ಮಾಡ್ಕೊಂಡು ಹೊಲಕೋರಿ. ಕುಡಿಯಾಕ ಪಡ್ಯಾಕ ಹೋದ್ರೆ ಮತ್ತೆ ಐತಿ ನಿಮಗೆ ಹೇಳಕತ್ತೇನೆ ನಾನು. ನೋಡು ಯಾಕ ಪಾರಕರ್ ಮನೆ ಕಡೆ ಅದಕ್ಕೆ ಅವ ನೋಡಿದ್ರ ಪಾರಕರ್ ಗಂಡ ಅವ ಎತ್ತಬೇಕತ್ ಕುಡ್ದು ಒದರಾಡ್ತಾನ ಒಂದು ಹೇಳ್ತಿ. ಅಲ್ಲಿ ಬಾರ್ ಮುಂದನು ಒದರಾಡ್ತಾನ, ಇಲ್ಲಿ ಒದರಾಡ್ತಾನ. ಇದಕ್ಕೂ ಕೇಳಿ ಕಾಲಿಪಿಲಿ ಏನಿಲ್ಲ, ಪಾರಕನ ಮಗಳನ್ನ ನೋಡಕ್ ಬರಾಕತ್ತಾರಂತ, ಅದಕ್ಕೆ ಹೊಂಟೇನಿ. ಓ ಹೌದನ? ಅದಕ್ಕೆ ಹಾ ಹೋಗಿ ಬಾ. 50 ರೂಪಾಯಿ ಕೊಡ. ಹಂಗ್ಯಾಕ್ ಮಾಡ್ತಿ? 1 ರೂಪಾಯಿ ಕೊಡುದಿಲ್ಲ, ನಾ ಹೇಳಕತ್ತೇನೆ ಕೇಳ. ಏ ಜೋಕ್ಮರ, ಅಪ್ಪ ಅಂತೇಳಿ ನೀ ಏನಾರ ಕೊಟ್ಟಿ ಮತ್ತೆ ನಿನಗ ನನಗ ಐತೆ ಮತ್ತೆ ವಿಚಾರ ಮಾಡ. ಅತ್ತೀರ ಎಷ್ಟೊತ್ತಿಗೆ ಬರ್ತೀರಿ ನೀವು ಹಳ್ಳಿ ಮನೆಗೆ? ಯಾಕ ಹಂಗಲ್ರಿ ಅತ್ತೀರ, ಅಂದ್ರೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಅಂತ ಹೇಳಿದ್ರೆ ನಾನು ನಮ್ಮವ್ವ ಅಷ್ಟು ತಾನ ಮಾತಾಡ್ಕೊಂಡು ಕುಂದಿರ್ತೀವಿ, ಆಮೇಲೆ ಮಾತಾಡಲ್ಲ. ಅದಕ್ಕೆ ಕೇಳಿದೆ. ಏನಂದೇ ಬಿಡಾಡಿ ನಕ್ಲಿ ಮಾಡಿದೆ ಅತ್ತೀರ. ನಮ್ಮವ್ವ ಬರಾಕತ್ತಾಳ್ರಿ ಮನೆಗೆ, ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಎಲ್ಲಿ ಹೊಂಟ್ರಿ ಅಂತ ಕೇಳಿದೆ ಅಷ್ಟೇ. ಮತ್ತು ನೀವಿಲ್ದೊತ್ತೆ ನಮ್ಮವ್ವ ಮನೆಗೆ ಬಂದ್ರೆ ನೀವು ಒಂದು ಏನಾರ ತಿಕ್ಕೋಬಾರ್ದಲ್ಲ ಮತ್ತೆ. ಅದಕ್ಕೆ ಅಲ್ಲ, ಇಲ್ದೊತ್ನ್ಯಾಗ ಬರೋದನ್ನ ಹಿಂಗೆ ಹೇಳಕತ್ತೀನಿ. ನೀನು ಕೇಳ್ದಾನ ಬರಾಕತ್ತಾಳ ನಿಮ್ಮವ್ವ. ಅಲ್ಲ ನನಗೊಂದು ಮಾತಾರ ಹೇಳಿ, ನಿಮ್ಮ ಊರಿಗೆ ಬರ್ತಾಳಂತೇಳಿ. ನೀನು ಬಂದಿಂದ ಏನೇನೈತಿ ಯಾರಿಗೆ ಗೊತ್ತು. ಹೋಲ್ ಬಿಡ. ನಾ ಇಲ್ಲ ಅಂದ್ರೆ ಚಲೋ ಅಲ್ಲ ನಿನಗೆ ಇನ್ನೊಟ್ಟು. ನಾ ಇಲ್ಲ ಅಂತಂದ್ರೆ ಚಾಡ ಮಾತಾಡಕ್ ನಂದು ಬೇಸಕತಿ. ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದ ಆಟ, ಅಂದಿದ್ದ ಮಾತು. ಹೌದಿಲ್ಲ? ಮಾತಾಡ್ರಿ
ತಾಯಿ ಮಗಳ ಬೇಕಾದಟ್ಟ ಮಾತಾಡ್ರಿ, ನಾನು ಇರೋದಲ್ಲ ಮನ್ಯಾಗ, ತಿಳಿದಂಗ ಮಾಡ್ರಿ. ಅತ್ತಿಯರ ಚಾಡ ಮಾತಾಡಕ್ಕೆ ಏನೈತಿ? ಬಂಗಾರದಂತ ಅತ್ತಿ ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಾ ತಪಸ್ ಮಾಡೇನಂತ ನೀವ ಹೇಳ್ತಿರ್ತೀರಿ, ನಾ ಇನ್ನೇನು ಚಾಡ ಮಾತಾಡ್ಲಿ? ಗೊತ್ತಾಕತಿ ಮಾತಾಡ್ಲಿ ಅನ್ನಕ್ಕೇನೈತಿ, ಮಾತಾಡ್ತೀರಿ. ನಿಮ್ಮ ಅದು ಏನೇನು ತೆಲಾಗ ತುಂಬ್ತಾಳ, ನೀ ಏನೇನು ತುಂಬ್ಕೊಂತೀಯ, ನಿನಗ ಬಿಟ್ಟಿದ್ ನೋಡು. ಇಲ್ಲ ಅಲ್ರಿ ಅತ್ತಿಯರ. ಅತ್ತಿಯರ ಮತ್ತೇನು ಹೇಳತ್ತಿದ್ದೆ, ಸ್ವಲ್ಪ ದೌಡ್ ಬಂದ್ಬಿಡ್ರಿ ಸಂಜಿಕ. ಯಾಕ ನಿಮ್ಮ ಏನಾರ ಬಂದಕ್ಕೆ ಹೋಗ್ಬಿಡ್ತಾಳ? ಇಲ್ಲಿಲ್ರಿ ಅತ್ತಿಯರ, ಒಂದು ವಾರ ಇರ ಅಂತ ಹೇಳೇನಿ. ಇರ್ತೇನೆ ಅಂತನೂ ಅಂದಾಳ. ಅವ್ವ ದೇವ್ರೆ, ವಾರ ವಾರ ಎಷ್ಟಿರ್ಬೇಕು ನೀನು? ಒಂದು ವಾರ ಅಂದ್ರ ಇರ್ಲಿ ಇಟ್ಕೋ ನಿಮ್ಮ ಅವ್ವನ ಇಟ್ಕೋ. ಒಂದು ವಾರ ಯಾಕ, ತಿಂಗಳು ಇಟ್ಕೋ. ಆದ್ರೂ ಒಂದು ಮಾತು ಹೇಳ್ಬೇಕಂತ ಅನಿಸ್ಲಿಲ್ಲಲ್ಲ ನಿನಗ? ಅಂದ್ರೆ ನಿನ್ ತಲೆಗೇನ ಇದು ನನ್ನ ಮನಿ ಅಂತ ನೀ ತಿಳ್ಕೊಂಡ್ಬಿಟ್ಟಿ, ಇದು ನನಗೂ ಮನಿ ಅಂತ ನೀ ತಿಳ್ಕೊಂಡಿಲ್ ಕಾಣ್ತತಿ. ನನ್ನೂ ಒಂದು ಮಾತು ಕೇಳ್ಬೇಕು ಅತ್ತೆ ಅದಕ್ಕಿನ್ನಂತ ಏನು ಅನ್ಸಿಲ್ಲ ನಿನಗ? ಹಂಗೇನಿಲ್ರಿ ಅತ್ತಿಯರ, ನೀವು ಬಂಗಾರದಂತ ಅತ್ತಿ, ದೇವ್ರು ಕೊಟ್ಟ ಅತ್ತಿ, ನೀವು ಒಪ್ಕೊಂತೀರಿ, ನೀವೇನು ಅನ್ನಂಗಿಲ್ಲ ಅಂತೇಳಿ ನನಗೆ ಗೊತ್ತು. ಅದಕ್ಕೆ ಹಾಂ ಆತಾತು. ಸರಿ, ನಿಮ್ಮ ಹೂ ಬಂದ್ಲಂದ್ರೆ ಊಟಕ್ಕೆ ಅದು ಮಾಡಿ ಯಾಕೆ ಬರ್ತೇನೆ ನಾನು. ಒಂದು ಕನ್ನೆ ನೋಡಿ ಓದ್ಬಿಟ್ಲೆ ಬರ್ತಂತು. ಬರ್ಲೆ ಮನೆ ಕಡೆ ಲಕ್ಷ ಇರ್ಲಿ. ಏನ ನಿಮ್ಮ ಹೂ ಬರ್ತಾಳ ಅಂತೇಳಿ ಎಲ್ಲ ಬಿಟ್ಕೊಟ್ಟು ಕುಂದ್ರಬೇಡ, ಬಡ ಕೆಲಸ ಮುಗಿಸ್ಕೊ. ಯವ್ವ ಒಂದು 50 ರೂಪಾಯಿ ಐತಿನ ಸಸಿ? ಐತ್ರಿ ಮಾವರ, ಕೊಡ್ತೇಳ್ರಿ. ಲೇ ಕೊಡ್ಬೇಡ್ಲಿ, ಅವು ಬೇಡಂದಾಳ. ಮುಚ್ಕೊಂಡಿರ್ತೀನಿ, ಬಾಯಿ ಗೊದಿಲ್ಲ ಅವನ ಮಗನ. ನಿಮ್ಮ ಮೌಗ ನಿನ್ನ ಮತ್ತೆ ತೊಗೊಂಡ ಬಿಡ್ತಾನೆ ಎಟ್ಟಿಗೆರುವ. ಆಕೆ ಬೇಕಿ ಊರ್ ಬಿಡಾಡಿ ಕೊಡಬೇಡ ಅಂತ ಹೇಳ್ತಾಳಕ್ಕೆ. ಅಕ್ಕಿನ ಮಾಡ್ತೇನೆ ಕಿಂಚಿನಲ್ಲಿನ. ಯಪ್ಪ ಅವು ಇದ್ದಾಗ ಒಂದು ಮಾತು ಬೈಯಂಗಿಲ್ಲ, ಅವು ಇಲ್ದಾಗ ಬೈತೀನಿ. ಏನ್ ಹಾಕಿದೇನು ಹೆದರಿಕೆ ಏನ್ ನನಗೆ? ಯಾವ ಸಸಿ ಕೊಡುವ ರೊಕ್ಕ ಕೊಡೆ. ಯಪ್ಪ ಅವು ಬಂದ್ಲ ನಾನಲ್ಲಿ ಎಲ್ಲದಾಳ? ಇರ್ಲಿ ಅವ್ವ ಮಗಗ ಐತಿ, ಸಂಜೆಗೆ ಬರ್ತಾನಲ್ಲ ಅವಾಗ ಐತಿ. ಹೆಂಗಿದ್ರು ಹೊಲ್ದಾಗ ಮೂಲಂಗಿಗೆವು. ನಾಳೆ ಹರಿಸ್ತೀನಿ, ನಾಳೆ ಆಳಿನ ಕಡೆ ಬಡ ಹರಿಸಿ ಏಸ್ಬಿಟ್ಟು ಯಾಕೆ ನೋಡಿ ಓಸು ಒಯ್ದು APMC ಹಾಕಿ ಬರ್ತೀನಿ. ಅವಾಗ ಬರ್ತೇನೆ, ಬರ್ರಿ ಕೊಡ್ತೇನೆ ನಿಮ್ಮ ಕೈಯಾಗ ಚೊಂಬು. ದೇವ್ರ, ಹೌದು ಈ ಕೋಳಿ ಫಾರಮ್ಗೆ ಇನ್ನೂ ಒಂದು ವಾರಕ್ಕತಿ ಅನ್ನಕತ್ತಾರಲ್ಲ, ಒಂದು ಸಿಗಾಕ ಏನು ಮಾಡೋದು? ರೀ ಎದೇಳ್ರಿ, ಬಡ ಒಂದು ಶರ್ಟ್ ಹಾಕೊಂಡು ಕುಂದ್ರಿ, ಗಂಡಿನ ಕಡೆದವ್ರು ಬರಕತ್ತಾರ. ಅಲ್ಲಿ ಅವ್ರಿಗೆ ನನ್ನ ಮಗಳು ನೋಡಕ್ ಬರಕತ್ತಾರ, ನನ್ನ ನೋಡಕ್ ಬರಕತ್ತಾರ. ನಾ ಹಂಗೆ ಹಾಕೊಂಡ್ ರೇಟು ಬಿಟ್ಟು ರೇಟು ಏನಾಗಬೇಕೈತಿ? ನಾ ಹಿಂಗ ಹಾಕೊಂಡ್ರವ ಹೆಂಗಂದೀಗ? ಅಯ್ಯೋ ದೇವ್ರೇ, ನಾನು ಏನಂತ ಬಡ್ಕೊಲ್ಲ ಅಂತ. ನಾನು ಏನ್ ಬಡ್ಕೋಬೇಡ, ಒಂದಿಟ್ಟು ಹೊರಗೆ ಹೋಗಿ ಬರ್ತೇನೆ. ಕಾಲಿಗೆ ಬರೀನ ಹಾಕ್ತೇನೆ ಮತ್ತೆ ಹಂಗ ಅಲ್ಲಿ ಇವತ್ತು. ಅವ್ರು ಬಂದು ನೋಡ್ಕೊಂಡು ಹೋಗೋ ಮಟ ಎಲ್ಲಿ ಶೆಟ್ಟಿಂಗಿಲ್ಲ. ನೀವು ಹೇಳಕತ್ತೇನೆ ಮತ್ತೆ ಕುಡಿದು ಬಂದು ನಿಂತವ್ರ ಇದ್ರಿಗೆ ರಾಂಬ ರಾಡಿ ಮಾಡಕನ ಬಾಯಿ ಮುಚ್ಕೊಂಡು ನಿಂದ್ರಿ. ಮತ್ತೆ ಇಲ್ಲ ಬರೀ ತಲೆ ಕೆಡ್ಸ್ಬೇಡ ನನಗೆ. ಈಗೇನು ಅವಸರ ಇಲ್ಲ, ಕುಡಿಯಾಕ ಹೋಗುದು ನೀನು. ಸ್ವಲ್ಪ ತಣ್ಣಗೆ ಮನ್ಯಾಗ ಬಿದ್ದಾಡ, ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ, ಆಮ್ಯಾಗ ಎಲ್ಲಾರು ಶೆಟಿ ಹೋಗು. ಗಂಡಗೆ 20 ಸಲ ಶೆಟಿ ಹೋಗಂತಿ. ಏನು ಗಂಡ ಅಂದ್ರೆ ಕಿಮ್ಮತ್ತಿಲ್ಲ. ಮತ್ತೆ ನನಗೆ ಶೆಟಿ ಅನ್ನಕ್ಕಿಗೆ ಗಂಡ ಎದಕ್ಕೆ ಬೇಕು? ನನಗೇನು ಬೇಕಾಗಿಲ್ಲ ಗಂಡ, ಆದ್ರೆ ಕನ್ನೆ ನೋಡಕ್ ಬರ್ತಾರಲ್ಲ ಅವ್ರಿಗೆ ಬೇಕಲ್ಲ ಗಂಡ. ಅವ್ರ ಗುಂಡ ದಂಡ ಪಿಂಡ ಎಲ್ಲದಾರಿ ನಿಮ್ಮ ಮನೆಯವ್ರಿ ಅಂತಾರಲ್ಲ, ಅದಕ್ಕೆ. ಬರ್ಲಿ, ಅದು ಯಾ ಸುಳೆ ಮಗ ಬರ್ತಾನೆ, ಬರ್ಲಿ ನನ್ನ ಮಗಳು ನೋಡಕ. ನನ್ನ ಮಗಳನ್ನ ಯಾ ಸುಳೆ ಮಕ್ಕಳಿಗೆ ಕೊಡುದಿಲ್ಲ ನಾನು. ನಿಮ್ಗೆ ಏನು ಬಂದೈತೆ? ಸುಮ್ಮನಿರ, ಆ ಗುಂಜಾಗ ಮಾಡ್ಕೊಂಡ್ರ ಆಯ್ತವಲ್ಲ ಅಂದ್ರೆ ಜೊತೆ ನೀನು ಸೋ ಅಂದಿ. ಅಂತ ಬಂಗಾರದಂತ ಹುಡುಗ, ಗೋರ್ಮೆಂಟ್ ಜಾಬ್, ಬಂಗಾರದಂಗ ನೋಡ್ಕೊಂತಿದ್ದ, ಮನಿ ಕಟ್ಸ್ಯಾನ, ಅತ್ತಿ ಮಾವನ ಕಾಟಿಲ್ಲ, ನಾದ್ನೇರ್ ಕಾಟಿಲ್ಲ. ಅಂತ ಚಲೋ ಹುಡುಗನ್ನ ಬ್ಯಾಡ ಅಂದ್ರಿ. ಹೋಗ್ಲಿ, ಇನ್ನೊಂದು ಚಲೋ ಸಂಬಂಧ ಬಂದೈತಿ, ಅದು ಕೂಕಲ್ ಹಾಕಕ್ ನೋಡ್ತೀರ. ನೀ ಯಾಶಿನ ಗಂಡ, ನಿನ್ನ ಅಪ್ಪನ ನೀನ್ ಎಲ್ಲಾರ ನಿನ್ನ ಮಸಡ್ಯಾಗ ನಮ್ಮದ್ದಲ್ಲಿ ಸತ್ತು ಊಟಕ್ಕರ ಕುಂತಿದ್ದೆ ಅಂದ್ರೆ ಫೋಟೋ ಖಾರ ಹಾಕಿ ನೆಮ್ಮದಿಯಾಗಾರ ಇರ್ತಿದ್ದೆ. ಪಾರಕ ಇನ್ನೂ ಬಂದಿಲ್ಲನ ಅವ್ರು? ಇವ ನಮ್ದ ಹೊತ್ತಾತನ ಬರುದಂತ ಮಾಡಿದ್ದೆ. ಎಲ್ಲದಾರಂತ ಇನ್ನೂ ಊರಾಗದಾರನ? ಏನು ಫೋನ್ಗಿನ ಹಚ್ಚಿದ್ರ? ಬಂದ್ರ ಬೇಷತ್ತೋರ್ವ. ಗೆಜ್ಜಿ ಬಂದಿತ್ತು, ನನ್ನ ಮಗಳಿಗೆ ಒಂದು ಸೀರೆ ಉಡಿಸಿ ತಯಾರು ಮಾಡ್ಲೆ. ನಾಲ್ ನಿಂತರ ಅಡಿಗೆ ಮನೆ ಮಾಡೋರಿಲ್ಲ. ಇಲ್ಲಿ ನೋಡಿದ್ರೆ ನನ್ನ ಗಂಡ ಕುಡಿಯಾಕ ಹೋಗ್ತಾನೆ ಅಂತೇಳಿ ತಲೆ ಹಿಡಿಸ್ಕೊಂಡು ನಿಂತಾನ. ಇವ್ ಗಡ್ಡ ಕಟ್ಕೊಂಡು ನಿಂತಾನಿ ನನಗೆ ಇಲ್ಲೇ ಹೊತ್ತು ಹೊಂಟತಿವ. ನಾನು ಏನಂತ ಬಡ್ಕೊಂಡು ಸಾಯಿಲ್ ನೋಡ್ಸ ಅಂತ ಕೈ ಇಷ್ಟ ಐತೆ ನನ್ನ ಹಣೆ ಬಾರ. ಇಂಥ ಕುಡುಕ್ ಗಂಡನ ಕಟ್ಕೊಂಡು ಏನಂತ ಹೇಗ್ಬೇಕ ನಾನು? ನೀನೇ ಹೇಳಿ ನೋಡುನು. ಇದ್ರ ಮಾರಿ ಮಣ್ಣಾಲಿ ಇದು ಯಾಕಾರ ಸಾಯಿ ಹೊಲ್ತಾನೆ ಇನ್ನೂ ಅಂತೇನ? ಬಿಡ ಪರಕ್ಕ, ಹಂಗನ್ಬೇಡ. ಈಗ ನನ್ನ ಮನ್ಯಾಗಾದ್ರೂ ಅದ ರಾಡಿ ಇವ, ನನ್ನ ಗಂಡಂದು ಅದೇ ರಾಡಿ ನಿಂತಿತ್ತು. 50 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತೇಳಿ ಜಗಳ ತಕ್ಕೊಂಡೆ. ನಾನು ತೆರಿ ಕೆಡ್ಸ್ಕೊಲಿಲ್ಲ, ಸುಮ್ಮನೆ ಬಂದೆ. ಈಗ ಹೋಲ್ ಬಿಡಿ, ಏನು ಮಾಡಕತ್ತಿ ಏನ? ಸುಮ್ಮನೆ ಕುಂದ್ರಪ್ಪ ನೀನು. ಒಟ್ಟು ತಂಗಿ ಆಜು ಬಾಜು ಮನೆಯವ್ರು ಅನ್ನೋದು ಏನಾರ ಅಭಿಮಾನ ಇತ್ತಂದ್ರೆ ಒಟ್ಟು ಸುಮ್ಮನೆ ಇದ್ಬಿಡಪ್ಪ ನೀನು. ಆತ್ ತಗೋರ್ಬೇಕು ಶಾಂತಕ್ಕ, ನೀ ಹೇಳ್ದಂಗ ಅಲ್ಲಿ. ಅಯ್ಯೋ ಯಪ್ಪ, ನಿನ್ನ ದಿಕ್ಕಿಗೆ ಶರಣು, ಪುಣ್ಯ ಬರಲಿ. ತಯಾರು ಮಾಡಿ ಕರ್ಕೊಂಬರ್ತೇನೆ ತಡಿ ಪರಕ್ಕ. ಶಾಂತಕ್ಕ ಕುಂದ್ರ, ಒಂದು ಚಾ ತೊಂಬರ್ತೇನೆ. ಇವತ್ತಿಗೆ ಚಾ ಅಂತ ನಾಷ್ಟ ಅಂತ ಅದೆಲ್ಲ ಏನು ಬೇಡ. ಈಗ ಅವ್ರು ಬಂದಾಗ ಒಂದು ಸ್ವಲ್ಪ ಚಾ ಕೊಡ್ತಿರ್ತೀಯಲ್ಲ, ಆವಾಗ ನನಗೊಂದು ಕಪ್ ಚಾ ಕೊಡುವಂತಿ. ಈಗಂತೂ ಏನು ಬೇಡ, ಸುಮ್ಮನಿರ. 10 ಸಲ ಏನದು 20 ಸಲ ಚಾ ಕುಡಿದ್ರೆ ಟಾಣಿಕ್ ನನ್ನ ಶಕ್ತಿ ಬರಾಕ. ಸುಮ್ಕಿರ್ನಿ. ಚಲೋ ಆತವ ಶಾಂತಕ್ಕ, ನನಗೆ ಖುಷಿ ಆಗಕತ್ ಬಿಡತ್ ನೋಡುವ. ನನ್ನ ಮಗಳು ನೋಡಕ್ಕೆ ಬರಾಕತ್ತಿದ್ದಕ್ಕೆ ಒಳ್ಳೆ ಸಂಬಂಧ ಶಾಂತಕ್ಕ. ನಾನು ದೂರದವ್ರು ನೆಂಟ್ರು ಹೇಳಿದ್ದ, ಅದು ಒಂದು ರೀತಿ ಸುತ್ತಿ ಬೆಳೆಸಿನ.
ಅದ ಭಾಳ ಚಲೋ ಅದಾನ ಹುಡುಗ ಮಾತ್ರ ನೌಕರಿ ಆಗದಾನಂತ. ಆದ್ರೂ ನಿನ್ನ ಮಗಳು ಗುಂಜಾನು ಅಲ್ಲಂದಿದ್ದ ಇದಾತು ಬಿಡವ. ಹುಡುಗ ಚಲೋ ಇತ್ತು ಬಿಡ, ಅಡ್ಡಿ ಇಲ್ಲ, ಬೇಕಾದಂಗೆ ಬಂಗಾರದಂಗಿತ್ತು. ಎದಕ್ಕೂ ಅಲ್ಲಿ ಅನ್ಬೇಕು. ಹ್ಞೂನ ಏನು ಮಾಡ್ಬೇಕು ನೋಡುವ, ಹಣೆ ಬಾರ ಅದಾವಲ್ಲ ಎರಡು ತಂದಿ ಮಗಳು. ಏನ ಇವಕ್ಕೆ ತಲೆಯಾಗ ಏನು ಹುಳ ಹೊಕ್ಕಿರ್ತತಿ ಯಾರಿಗೆ ಗೊತ್ತು ಅಂತ. ಆ ಬಂಗಾರದಂತ ಹುಡುಗನ್ ಒಲ್ಲೆ ಅಂದ್ಲಕ್ಕಿ. ಇದರ ಅಪ್ಪ ಇದರ ಬುದ್ಧಿ ಹೇಳ್ಬೇಕಾ, ಇದೂ ಅದೇ ಜೊತೆಗೆ ಅಂತ ಅವ್ಗೆ ಬೇಜಾರ ಬಿಡ್ತ. ಲಾಸ್ಟಿಗೆ ಏನೇನ ಅಂದ ಅವಂಗ. ಮತ್ತು ನೀನು ಹುಡುಗಿಯಾರ ಹಂಗೆ ನೋಡ್ತಿ ಹಿಂಗೆ ನೋಡ್ತಿ ಬರಬರಿ ನಿನ್ನ ಕಣ್ಣು ಅಂತೇಳಿ ಹಂಗ ಅಸಹ್ಯ ಮಾಡಿಬಿಟ್ಲ. ಹೋಗ್ಬಿಡ್ತದ ಪಾಪ. ಒಂದ್ ನಿಮಿಷ ಸರ. ಯಾರ್ರಿ ನೀವು? ಏನು ಗಾಡಿಗೆ ಯಾಕೆ ಬರಕತ್ತೀರಿ? ಯಾರಪ್ಪ ಮಗನೇ? ಯಾರಿಲ್ವೇ, ನೀ ಕುಂದ್ರಬೇ, ಒಳಗೆ ಕುಂದ್ರ, ಕದ ತೆಗ್ದೇನು, ಹೊರಗೆ ಬರ್ಬೇಡ. ಈ ಯಾರ ಇಲ್ಲಿ ಅಡ್ಗಟ್ಟಾರ ಏನಂತ ಕೇಳಾತೇನೆ. ನೀ ಯಾಕೆ ಬೇ ಬರಕೋದಿ? ತಡಿಯಪ್ಪ, ನೀನೊಬ್ಬನ ಹೊರಗೆ ಬಿಟ್ಟು ನಾ ಹಿಂಗೆ ಒಳಗೆ ಕುಂದ್ರಲಿ? ಯಾರ್ರಿ ನೀವು? ಇಲ್ಲಿ ಕನ್ನೆ ನೋಡಕ್ ಬಂದಿರೋದಿಲ್ಲ? ಹೌದ್ರಿ. ನೋಡ್ರಿ, ಆ ಹುಡುಗಿ ನಾನು ಭಾಳ ದಿನದಿಂದ ಪ್ರೀತಿ ಮಾಡಾಕತ್ತೀವ್ರಿ. ನಾವಿಬ್ರು ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ರೀ. ಆದ್ರೆ ಏನು ಮಾಡ್ಬೇಕ್ರಿ, ಅವ್ರವ್ವ ಅವರಪ್ಪ ಒಪ್ಪುವಲ್ರು. ಬಲವಂತವಾಗಿ ಆಕಿಗೆ ಇಷ್ಟ ಇಲ್ಲ ಅಂದ್ರು ನಿಮ್ಮನ್ನು ಕನ್ನೆ ನೋಡಕ್ಕೆ ಕರ್ಸಿಬಿಟ್ಟಾರ್ರಿ. ಆಕಿಗಂತರೂ ಒಂದು ಸ್ವಲ್ಪ ಇಷ್ಟ ಇಲ್ರಿ, ಸುಳ್ಳು ಹಾಕ್ಯಬೇಕು ಮತ್ತು ಆಕಿಗೆ. ಅದಕ್ಕೆ ಆಕಿ ನನಗೆ ಹೇಳಿದ್ಲು, ನೀ ಅಡ್ಡಗಟ್ಟಿ ಅವ್ರಿಗೆ ಹೇಳು, ಕನ್ನೆ ನೋಡಕ್ಕೆ ಬರಬೇಡ ಅಂತ ಹೇಳು, ನನಗಿಷ್ಟ ಇಲ್ಲ ಅಂತೇಳಿ ಹೇಳಿ ಕಳ್ಸಿದ್ಲು. ಅದಕ್ಕೆ ನಾನು ನಿಮ್ಮ ಅಂತೇಳಿ ಬಂದೆ ರೀ. ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಕಿತ್ರಿ ಅವ್ರ ಮನೆಗೆ ನೀವ ಕನ್ನೆ ನೋಡಕ್ಕೆ ಬರತ್ತೀರಿ ಅಂತೇಳಿ. ಏನ ಪ್ರೀತಿ ಮಾಡಾಕತ್ತೀರ? ನೋಡ್ರಿ, ಒಂದು ಮನ್ಯಾಗ ಕನ್ನೆ ಐತಂದ್ರೆ ಕೆಡಿಸ್ಬೇಕಂತೇಳಿ 1000 ಮಂದಿ 1000 ಥರ ಹೇಳ್ತಾರೆ. ಅದನ್ನೆಲ್ಲ ನಂಬ ಅಂತಾವ್ ನಾನಲ್ಲ. ನಾ ಡೈರೆಕ್ಟಾಗಿ ಹೋಗಿ ಆ ಹುಡುಗಿನೇ ಕೇಳ್ತೀನಿ. ಕೇಳ್ರಿ ಅದಕ್ಕೇನಿಲ್ಲ. ಆದ್ರೆ ಮೊನ್ನೆ ಎಳ್ಕೊಂಡು ಹೋಗಿದ್ರಿ ಆಕಿನ್ನ 2 ದಿನ. ಯಾರ ಏನೋ ಗೊತ್ತಿಲ್ಲ, ಅವರು ಈಕಿನ ಲವ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಏನು ಲವ್ ಮಾಡಿ ಈಕಿನ ಕೈ ಕೊಟ್ಟಿದ್ಲೋ ಅದು ಗೊತ್ತಿಲ್ಲ. ಒಟ್ಟು ನನಗೆ ಆಕಿ ಏನೋ ಕೆಟ್ಟಕ್ಕೆ ಆಗಿರ್ಲಿ ರೀ, ಅಕ್ಕಿ ಮೇಲೆ ನನಗೆ ಭಾಳ ಪ್ರೀತಿ. ಆಕಿನ 2 ದಿನ ಎಳ್ಕೊಂಡೋಗಿ ಭಾಳ ಒಟ್ಟು ಏನೇನಾಗಿತ್ತು ಗೊತ್ತಿಲ್ರಿ. ಆಮೇಲೆ ಪೊಲೀಸರು ಪತ್ತೆ ಹಚ್ಚಿ ಕರ್ಕೊಂಬಂದು ಬಿಟ್ರು. ಆದರೆ 2 ದಿನದಾಗ ಹೆಂಗೆ ನೋಡ್ರಿ, ಒಂದು ಹುಡುಗಿ ಇದ್ರಿಗಿದ್ದಾಗ ಯಾರು ಸುಮ್ಮನೆ ಇರ್ತಾರೆ? ಹೌದಿಲ್ರಿ? ಏನೇನಾಗ್ಯಾವ ಯಾರಿಗೆ ಗೊತ್ತ್ರಿ. ಅದಕ್ಕೆ ಹೇಳತ್ತೀನಿ. ಈಗ ನೀವು ನಾಳೆ ಮಾಡ್ಕೊಂಡ್ರಿ ಅಂದ್ರೆ ನೀವು ನೋಡ್ರಿ ನೋಡಕ್ಕೆ ದೊಡ್ಡ ಮನುಷ್ಯರಿದ್ದಂಗೆ ಅದೀರಿ. ನಿಮ್ಮಂತೇನು ಮರ್ಯಾದೆ ಹಾಳಾಕತಿ, ಅದಕ್ಕೆ ಹೇಳಾಕತ್ತೀನಿ ರೀ. ಏನು ಹೇಳಕತ್ತೀರಿ ನೀವು? ಚೀನೇ ರೀ. ಆದರೂ ನಾ ಮಾಡ್ಕೊತೇನೆ ಅಂತ ಹೇಳತ್ತೀನಿ. ಎಷ್ಟಿರ್ಬೇಕು ನೋಡ್ರಿ ಅವ್ರಿಗೆ. ನನಗೆ ಕನ್ನೆ ಕೊಡೋದು ಬಿಟ್ಟು ಆಕಿನ್ನ ಈ ನಿಮ್ಮಂತರಿಗೆ ಕರೆದು ಕೊಡಾಕೋಕಾರ. ಅವ್ರ ತಲೆಯಾಗ ಏನಂದ್ರೆ, ನಾಳೆ ಏನಾರ ಮಾತು ಬಂದು ನಾನು ಯಾವತ್ತಾರ ನೀನು ಎಳ್ಕೊಂಡೋಗಿದ್ದಿಲ್ಲನ ಮಾಡಿದ್ದಿಲ್ಲನ ಅಂದಗಿಂದ್ರೆ ಆಕಿಗೆ ಬೇಜಾರಾಕೈತಿ. ಅದಕ್ಕೆ ಈ ವಿಚಾರನ ಗೊತ್ತಿಲ್ಲದೆ ಇರೋರು ಯಾರಿಗಾರ ಕೊಟ್ಟು ಬಿಡುನು ಅಂತ ಅವ್ರ ತಲೆಯಾಗ್ರಿ. ಬೇಡಪ್ಪ, ಈ ಸಂಬಂಧನ ಬೇಡ, ಇವ್ರ ಮನೆ ಉಸಾಬ್ರಿನೂ ಬೇಡ. ನಡಿ ನಮ್ಗೇನು ಈ ಊರು ಹಾಳು ಊರು, ಇದ್ರಾಗ ಏನು ನೋಡ್ಬೇಕಾಗೈತಿ ಈ ಹುಡುಗಿನ? ನಾವು ಸುಮ್ಮನೆ ಹೋಗೋಣಪ್ಪ, ನಮಗಿಷ್ಟ ಇಲ್ಲ. ಅಲ್ವೇ, ನಾವು ನೀರಿ ಒಂದ್ಸಲ ಕೇಳು ಅಂತಡಿ. ಕೇಳ್ರಿ, ಯಾರು ಬೇಡ ಅಂದ್ರು. ಆದ್ರೆ ಹುಷಾರಾಗಿರ್ರಿ. ಆಕೆ ಹಿಂದೆ ಬಿದ್ದಿರವ ನಾನಾತು, ಇನ್ನೊಬ್ಬ ಗಂಟು ಬಿದ್ದಾನ್ರಿ ಅಕ್ಕಿಗೆ. ಸ್ವಲ್ಪ ಭಾಳ ಡೇಂಜರ್ ರೀ. ಯಾವಂತರು ಮನೆ ಕಿಡ್ನ್ಯಾಪ್ ಮಾಡಿದ್ನಲ್ರಿ ಅವನ. ಜೀವ ತೆಗಿಯೋಕ್ಕೂ ಹೆಸಂಗಿಲ್ಲ. ಇವತ್ತೇನಕ್ಕೆ ಬರೀ ಕಿಡ್ನ್ಯಾಪ್ ಮಾಡ್ಯಾನ ಆತು, ನಾಳೆ ಆಕಿನ ಮಾಡ್ಕೊಳಕ್ಕೆ ನೀವೇ ಇರಬಾರ್ದಡಿ ಅಂತೇಳಿ ನಿಮಗೆ ಎಲ್ಲಾರು ಹೊಂಟಾಗಿ ಏನಾರು ಮಾಡಿದ್ರಿ ಏನು ಮಾಡ್ತೀರಿ? ಅದಕ್ಕೆ ಹೇಳಿದೆ ನಿಮ್ಮ ಒಳ್ಳೇದಕ್ಕೆ. ಏನಪ್ಪ ನೀನು ಹಿಂಗೆಲ್ಲ ಮಾತಾಡ್ತಿ? ಬೇಡಪ್ಪ, ನಮ್ಗೆ ಈ ಸಂಬಂಧನೇ ಬೇಡ. ನಮ್ಗೆ ಏನಕ್ಕಿನ್ ನೋಡಿ ಏನಾಗಬೇಕಾಗಿಲ್ಲ. ನಡಿ ಅಪ್ಪ, ಹತ್ತು ಮೊದಲು ಗಾಡಿ ಹತ್ತ. ಅಭಿಷೇಕ ಗಾಡಿ ಹತ್ತು. ಅಲ್ಬೇ ಒಂದ್ಸಲ ಹೇಳು ತಡಿಬೇ. ಏನ್ ಕೇಳೋದು ಬೇಡ, ಹೇಳೋದು ಬೇಡ. ನಡಿ ನೀ ಹತ್ತು ಗಾಡಿ. ಅಲ್ಬೇ ತಡಿ ಹತ್ತ. ನಮ್ಗಿದು ಬೇಡ ಸಾಬ್ರಿ. ಏನು ಈ ಊರಾಗ ಬಂದು ನಮ್ಗೆ ಏನು ಮಾಡ್ಬೇಕಾಗಿಲ್ಲ. ಬೇಡೇ ಬೇಡ, ಹುಡುಗಿ ವಿಚಾರನ ಬೇಡ ನಮ್ಗೆ. ಬಡವ್ರಾದ್ರೂ ಅಡ್ಡಿ ಇಲ್ಲ ಮಾಡ್ಕೊಂಡ್ರಾತಂತ ನಾವು ಅನ್ಕೊಂಡ್ರೆ ಹಿಂಗೆ ಎಲ್ಲ ಐತಿ ಅಂದ್ರೆ ಎಲ್ಲ ಈ ಸುಮ್ಮನೆ ಬಂದು ಇವ ಯಾಕೆ ನಾ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ, ಮದುವೆ ಮಾಡ್ಕೋಬೇಕಂತದೇನೆ ಅಂತ ಹೇಳ್ತಾನೆ. ಮಾಡಕ್ಕೇನು ಕೆಲಸ ಇಲ್ಲನ? ಅಲ್ಲ, ಹಾಳು ಮಾಡೋರು ತುಸಾ ಜನ ಇರ್ತಾರನ. ಇವ್ರೇನೋ ಹೊಟ್ಟಿ ಊರಿಗೆ ಬಂದಾರನ ಅಂತೇನ. ನೋಡ್ರಿ, ಹೊಟ್ಟಿ ಊರಿ ಹಂಗ ಹಿಂಗ ಅನ್ಕೊಂಡ್ರಿ ನಿಮ್ಮ ಇಷ್ಟ. ಆದ್ರೆ ನಾ ಮಾತ್ರ ಆಕಿನ ಪ್ರೀತಿಸ್ತಾ ಇರೋದು ನಿಜ. ಅಕ್ಕಿನ ಮಾಡ್ಕೋಬೇಕಂತದೀನಿ. ಅಕ್ಕಿ ಹೇಳಿದ್ದಕ್ಕೆ ನಾ ಬಂದು ಇಲ್ಲಿ ಮಾತಾಡಕತ್ತೀನಿ. ಅದಕ್ಕೆ ಹೊರಗಿನರಿಗೆಲ್ಲ ಯಾಕೆ ಗೊತ್ತಿರ್ತೈತ್ರಿ ಅವ್ರ ಮನೆಗೆ ಏನು ನಡೀತೈತೆ ಅಂತೇಳಿ. ನೀವು ಬರೋದೇನು ನಮ್ಗೇನು ಕನಸಾ? ಆತನ ಅರ್ಥ ಆತನ? ಇಷ್ಟೆಲ್ಲ ಹೇಳ್ತದ ನಮ್ಗೆ ಎದಕ್ಕೆ ಬೇಕಪ್ಪ? ನಡಿ ಡ್ರೈವರ, ಗಾಡಿ ಹಿಂತೋರ್ಪ. ನಡ್ರಿ ಅತ್ತಾಗೆ ನಡ್ರಿ. ಬರ್ಲಿ ಯಾರು ಬಂದು ನಿನ್ನ ಮದುವೆ ಮಾಡ್ಕೊತಾರ ನಾನು ನೋಡ್ತೇನೆ. ಇಷ್ಟು ನಾನು ಇಷ್ಟಪಟ್ಟು ಹುಡುಗಿನ ನನಗೆ ಮದುವೆ ಮಾಡ್ಕೊಳಕ್ಕೆ ಬಿಡಲಿಲ್ಲಲ್ಲ ನೀನು. ಇರಲಿ ಕಡಿಗೂ ನಿನ್ನ ನೋಡಕ್ಕೆ ಯಾರು ಬರಬಾರ್ದು, ನಿನ್ನ ಮದುವೆನೂ ಮಾಡ್ಕೋಬಾರ್ದು. ನಾನೇ ದಿಕ್ಕಂತ ನನ್ನಂತಲೇ ಬರ್ಬೇಕು ನೀನು. ಅಲ್ಲ ಶಾಂತಕ್ಕ, ಇಷ್ಟೊತ್ತಾತವ ಯಾಕೆ ಇನ್ನ ಬರಲಿಲ್ಲ? ಇಷ್ಟೊತ್ತಿಗೆ ಯಾರು ಬರಬೇಕಿತ್ತಲ್ಲ? ಆಗಲ್ಲೇ ಅಂದಾರೆ ಊರು ಬಸ್ ಸ್ಟ್ಯಾಂಡ್ ಕಡೆ ಇದೇವಿ ಅಂತೇಳಿ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಪರಕ
ನಿನ್ನ ಮಗಳಂತ್ರ ಫುಲ್ಲ ತಯಾರಾಗ್ಯಾಳ. ನಾ ಹುಡುಗನ ಮನೆಯವ್ರು ಬಂದ್ರೆ ಚಲೋ ಆಕಿತ್ತ, ಮೇಕಪ್ ಹಾಳಾಗೋದಕ್ಕಿಂತ ಮುಂಚೆ. ಈ ಹುಡುಗ ಕ್ಯಾನ್ಸಲ್. ಟೈಮಿಂಗ್ ಸೆನ್ಸ್ ಇಲ್ಲಿ ಹುಡುಗಗ. ಹೋಗಿ ಹೋಗಿ ಇಂಥವಂಗ ಟೈಮ್ ಅಂದ್ರೆ ಟೈಮ್, ನಂದು ಲೇಟ್ ಆಕೈತೆ, ನಾವು ಹೋಗ್ಬೇಕು. ಅಲ್ಲ ಅವಂಗ ಎಷ್ಟೊತ್ತಿ ಬರ್ತೇನೆ ಅಂದ್ ಇನ್ನೂ ಬಂದಿಲ್ಲವ. ಹಿಂಗಾದವ್ ಮುಂದೆ ನಾಳೆ ಮದ್ವೆ ಚಂದಾಗಿ ಮಾಡ್ಕೊಂತಾನ. ಇವ್ ಮದುವೆ ಆಗಿನ ಜೀವನ ಚಂದಾಗಿ ಮಾಡ್ತಾನ. ನನ್ನ ಮಗಳಿಗೆ ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾನೆ ಅಂದ್ 12ಕ್ಕೆ ಬರ್ತಾನ. ಆಮೇಲೆ ನನಗೆ ಲೇಟ್ ಆತು. ಅಯ್ಯಯ್ಯ, ದೊಡ್ಡ ಗೌರ್ಮೆಂಟ್ ನೌಕರಿಗೆ ಹೊಂಟಾನ ನೋಡಿ ನನ್ನ ಗಂಡ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಆಂಟಿ ಇಲ್ಲ